ಚಾರಿತ್ರಿಕ ಮತ್ತು ಐತಿಹಾಸಿಕವಾದಂಥ ಗಾಜಿನ ಮನೆಯಲ್ಲಿ 219 ಫಲಪುಷ್ಪ ಪ್ರದರ್ಶನಗಳು ಜರುಗಿದೆ. ಇದುವರೆಗೂ ಕೂಡ ಈ ನಾಡು ಮತ್ತು ರಾಷ್ಟ್ರಕ್ಕೆ ಏನು ನಮ್ಮ ಬಹಳಷ್ಟು ದಾರ್ಶನಿಕರು ನೀಡಿದಂಥ ಕೊಡುಗೆಗಳನ್ನು ಸ್ಮರಿಸ್ತಕ್ಕಂಥ ಪ್ರದರ್ಶನಗಳಿತ್ತು. ಆದರೆ ಈ ಒಂದು ನಾಡಿಗೆ ವಿಶೇಷವಾದಂಥ ಕೊಡುಗೆಯನ್ನು ನೀಡಿದಂಥ ಹಲವು ಪ್ರತಿಷ್ಠಿತ ಮನೆತನಗಳಿದೆ. ಗಂಗರು, ಕದಂಬರು, ರಾಷ್ಟ್ರಕೂಟರು, ಹೊಯ್ಸಳರು, ಹೀಗೆ ಪ್ರಾರಂಭಿಕವಾಗಿ ನಮ್ಮ ನಾಡನ್ನು ಕಟ್ಟಿದಂಥ ಗಂಗರು ಮತ್ತು ಕದಂಬರು ಏನಿದ್ದಾರೆ ಅದನ್ನು ನೆನೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿ ಗಂಗಾ ಸಾಮ್ರಾಜ್ಯ ಏನು 700 ವರ್ಷಗಳ ಇತಿಹಾಸವನ್ನು ನೆನೆಸ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಇಡೀ ಒಂದು ಮಾಹಿತಿಯನ್ನು ಸಾದರಪಡಿಸ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಇದಾಗಿದೆ ಮೇಡಮ್. ಸರ್, ಆಗಸ್ಟ್ 15 ಅಂದರೆ ನಮಗೆ ಸ್ವಾತಂತ್ರ್ಯ ಬರಬೇಕು ಅಂತ ಅಂದ ತಕ್ಷಣ ನೆನಪು ಬರೋದು ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ. ಅದೇ ರೀತಿಯಾಗಿ ಇವಾಗ ನೀವು ಗಂಗರ ಸಾಮ್ರಾಜ್ಯವನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೀರಾ. ಯಾಕೆ ಆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಪ್ಲ್ಯಾನ್ ಮಾಡಿ? ನಾವು ಆ್ಯಕ್ಚುಲಿ 1.5 ವರ್ಷದ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ಹೆಸರಿನಲ್ಲೇ ಬೃಹತ್ ಪ್ರದರ್ಶನವನ್ನು ಮಾಡಿದ್ವಿ. ಸುಮಾರು 13 ಲಕ್ಷ ಜನ ಈ ಒಂದು ಪ್ರದರ್ಶನಕ್ಕೆ ಆಗಮಿಸಿ ಕಣ್ಣು ತುಂಬಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ದಾರ್ಶನಿಕರು ಮತ್ತು ಈ ನಾಡಿಗೆ ಕೊಡುಗೆ ನೀಡಿದಂಥ ಎಲ್ಲರನ್ನೂ ಕೂಡ ಸ್ಮರಿಸ್ತಕ್ಕಂಥ ವೇದಿಕೆಯಾಗಿ ಲಾಲ್ಬಾಗ್ ಮಾರ್ಪಟ್ಟಿದೆ. ಈ ಪರಂಪರೆ ಮುಂದುವರಿಯುತ್ತೆ ಮೇಡಮ್. ಧನ್ಯವಾದ. ಎಷ್ಟು ದಿನದಿಂದ ಈ ಒಂದು ಪ್ರಾಜೆಕ್ಟಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ? ಸುಮಾರು ಇದು 5 ತಿಂಗಳ ಒಂದು ಪ್ರಿಪ್ರೇಷನ್ಸ್ ಇರುತ್ತೆ. ಬಟ್ ಆದರೆ ಈ ಒಂದು ಥೀಮ್ಯಾಟಿಕ್ ಬೇಸ್ಗೆ ಸುಮಾರು 1.5 ತಿಂಗಳ ಪ್ರಿಪ್ರೇಷನ್ಸ್ ಇದೆ ಮೇಡಮ್. ಸುಮಾರು 2,500ಕ್ಕೂ ಹೆಚ್ಚು ಏನು ಪರಿಣಿತರು ಈ ಒಂದು ಪ್ರದರ್ಶನಕ್ಕೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಫ್ಲವರ್ ಶೋದಲ್ಲಿ ಮುಖ್ಯವಾಗಿ ಯಾವ್ಯಾವ ಒಂದು ಸನ್ನಿವೇಶಗಳನ್ನು ಪ್ರಮುಖವಾಗಿ ಏನು ನಮ್ಮ ಗಂಗರು ನೀಡಿದಂಥ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಯಾಗಿ ನಾಗೇಶ್ವರ ಟೆಂಪಲ್ಲು, ಜೈನ ಬಸದಿ ಮತ್ತು ಶ್ರವಣ ಬೆಳಗೊಳದ ಮೂರ್ತಿ ಇದು ಭಾಳ ಪ್ರಮುಖ ಆಕರ್ಷಣೆಯಾಗಿದೆ. ಧನ್ಯವಾದಗಳು. ಆಗಸ್ಟ್ 15 ಮತ್ತು ಜನವರಿ 26 ಈ ಸಂದರ್ಭದಲ್ಲಿ ಒಂದು 8 ದಿವಸ ಮುಂಚೆನೇ ಲಾಲ್ಬಾಗ್ ಶೋ ಪ್ರಾರಂಭ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಬಂದು, ಉಪಮುಖ್ಯಮಂತ್ರಿಗಳು ಇಬ್ಬರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ನಾನು ಕೂಡ ಸುಮಾರು ಒಂದು 65 ವರ್ಷದಿಂದ ಬರ್ತಾಯಿದ್ದೀನಿ. ಚಿಕ್ಕ ಹುಡುಗರಾಗಿದ್ದಾಗಲೂ ಕೂಡ ಲಾಲ್ಬಾಗ್ ಶೋ ನೋಡೋಕ್ಕೆ ನಾನು ಕೂಡ ಬರ್ತಾಯಿದ್ದೀನಿ. ಈ ದಿನೇ ದಿನೇ ಹೊಸ ಹೊಸ ಶೈಲಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈ ಹಿಂದೆ ಕೂಡ ಕುವೆಂಪುರ ಬಗ್ಗೆ ಮಾಡ್ಕೊಂಡಿದ್ರು, ಕೆಂಪೇಗೌಡರ ಬಗ್ಗೆ ಮಾಡಿದರು, ಅದೇ ರೀತಿ ಪುನೀತ್ ರಾಜ್ಕುಮಾರು ಮತ್ತು ಬಸವಣ್ಣವ್ರ ಬಗ್ಗೆ, ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ, ವಾಲ್ಮೀಕಿ ಬಗ್ಗೆ, ಈ ರೀತಿ ನಮ್ಮ ಹಿರಿಯರ ಹೆಸರಲ್ಲಿ, ಇತಿಹಾಸದ ಪುರುಷರ ಹೆಸರಲ್ಲಿ ಈ ಕಾರ್ಯಕ್ರಮಗಳನ್ನು ಅಂದರೆ ಫ್ಲವರ್ ಶೋ ಮಾಡ್ತಾರೆ. ಇವತ್ತು ವಿಶೇಷ ಏನಂದರೆ 3ನೇ ಶತಮಾನ 325ರಿಂದ ಹಿಡಿದು ಸುಮಾರು 1004ರವರೆಗೆ ಸುಮಾರು 7 ಶತಮಾನಗಳು ಕೋಲಾರದಿಂದ ಹಿಡಿದು ಮೈಸೂರುವರೆಗೂ ಆಳ್ದಂಥ ಗಂಗರಸರ ಬಗ್ಗೆ ಇವತ್ತು ಈ ವಿಶೇಷ ಫ್ಲವರ್ ಶೋ ಹೂವಿನ ಶೋಗಳನ್ನು ಮಾಡಿದ್ದಾರೆ. ಮತ್ತು ಇದರಲ್ಲಿ ಯಾರ್ಯಾರು ಆ ಕಾಲದಲ್ಲಿ ರಾಜರುಗಳಾಗಿದ್ದರಲ್ಲ ಅವರೆಲ್ಲ ಕೂಡ ಅವರೆಲ್ಲರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಆ ಕಾಲದಲ್ಲಿದ್ದಂಥ ಅವರು ಕಟ್ಟಿದಂಥ ದೇವಸ್ಥಾನಗಳು ಮತ್ತು ಇನ್ನೂ ಕೆಲವು ಬೇರೆ ಬೇರೆ ಕಟ್ಟಡಗಳ ಫೋಟೋಗಳು ಕೂಡ ಇಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಪುಸ್ತಕಗಳಲ್ಲಿ ಇದನ್ನೆಲ್ಲ ಓದ್ತಾ ಇದ್ವಿ. ಇವತ್ತು ಪ್ರಾಕ್ಟಿಕಲ್ಲಾಗಿ ನೋಡುವಂಥ ಅವಕಾಶವನ್ನು ನಮ್ಮ ಲಾಲ್ಬಾಗ್ನ ಈ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಡೈರೆಕ್ಟ್ರು ಅವರೆಲ್ಲ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕಣ್ಣಿಗೆ ಕಟ್ಟೋ ರೀತಿ ಇದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಇದನ್ನು ನೋಡಿ ಅಂತ ನಾನು ಕೂಡ ಜನರಲ್ಲಿ ಮನವಿ ಮಾಡಿ ಗಂಗರಸರ ಸುಮಾರು 700 ವರ್ಷಗಳ ಕಾಲ ಅವರ ಆಡಳಿತದಲ್ಲಿದ್ದಂಥ ಒಂದು ವೈಭವವನ್ನು ನಾವಿಲ್ಲಿ ನೋಡ್ಬೋದು. ಸಾಕಷ್ಟು ಇನ್ಫಾರ್ಮೇಷನ್ಸು 700 ವರ್ಷಗಳ ಇತಿಹಾಸ ಕೂಡ ನಮಗಿಲ್ಲಿ ಸಿಗುತ್ತೆ. ಇನ್ನೊಮ್ಮೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಇನ್ನಿತರ ಯಾರ್ಯಾರು ಕಾರಣಕರ್ತರು ಇಲ್ಲೆಲ್ಲ ನಮ್ಮ ಸೊಸೈಟಿ ಇದೆ, ಲಾಲ್ಬಾಗ್ ಕೋಆಪರೇಟಿವ್ ಸೊಸೈಟಿ ಎಲ್ಲರ ಸಹಕಾರದಿಂದ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು.